ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? ಪ್ರತಿದಿನ ನಾವು ಬೆಳಿಗ್ಗೆ ಹೇಳ್ತೀವಿ, ರಾತ್ರಿ ಮಲಗ್ತೀವಿ. ಈ ರೀತಿ ಎಷ್ಟೋ ವರ್ಷಗಳಿಂದ ಬದುಕ್ತಾ ಇದೀವಿ. ಆದ್ರೆ ನಮಗೆ ಗೊತ್ತಿಲ್ಲದೆ ಪ್ರತಿದಿನ ಎಷ್ಟೋ ತಪ್ಪುಗಳನ್ನ ಮಾಡ್ತಾ ಇರ್ತೀವಿ. ಸೊ ಅವುಗಳಲ್ಲಿ ನಾವು ಪ್ರತಿದಿನ ಮಾಡುವ 20 ತಪ್ಪುಗಳ ಬಗ್ಗೆ ಪಾರ್ಟ್ 1 ಎಪಿಸೋಡ್ ನಲ್ಲಿ ಈಗಾಗಲೇ ತಿಳಿದುಕೊಂಡಿದೀವಿ. ಸೊ ಇದು ಪಾರ್ಟ್ 2 ವಿಡಿಯೋ. ಒಂದು ವೇಳೆ ನೀವು ಫಸ್ಟ್ ಎಪಿಸೋಡ್ ನೋಡದೇ ಇದ್ರೆ ಅದರ ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ಇದೆ, ಹೋಗಿ ನೋಡಬಹುದು. ಹಾಗಾದ್ರೆ ಲೇಟ್ ಯಾಕೆ, ನಡೀರಿ ಶುರು ಮಾಡೋಣ. ನಂಬರ್ 1, ಅಪ್ಲೈಯಿಂಗ್ ಮಾಯಿಶ್ಚರೈಸರ್. ನೀವ್ ಯಾವತ್ತಾದ್ರೂ ಗಮನಿಸಿದೀರಾ, ಅಮೆರಿಕನ್ಸ್ ವಯಸ್ಸು ಎಷ್ಟು ಜಾಸ್ತಿ ಆದ್ರೂ ಕೂಡ ಅವರ ಚರ್ಮ ಯೌವನದಿಂದ ಕೂಡಿರುತ್ತೆ. ಸೊ ಇದಕ್ಕೆ ಕಾರಣ ಅವರು ಪ್ರತಿದಿನ ಸ್ನಾನ ಮಾಡಿದ ನಂತರ ತಮ್ಮ ದೇಹಕ್ಕೆಲ್ಲ ಮಾಯಿಶ್ಚರೈಸರ್ ಅನ್ನ ಹಚ್ತಾರೆ. ಅದೇ ನಾವಾದ್ರೆ ಕೇವಲ ಸ್ನಾನ ಮಾಡಿ ಮುಖಕ್ಕೆ ಪೌಡರ್ ಹಚ್ಚಿ ಫ್ರೆಶ್ ಆಗಿದೀವಿ ಅಂತ ಅನ್ಕೊಳ್ತೀವಿ. ಆದ್ರೆ ಪ್ರತಿದಿನ ಸ್ನಾನದ ನಂತರ ಯಾರು ತಮ್ಮ ದೇಹಕ್ಕೆ ಮಾಯಿಶ್ಚರೈಸರ್ ಹಚ್ತಾರೋ ಅವರ ಶರೀರದ ವಯಸ್ಸು ವೇಗವಾಗಿ ಹೆಚ್ಚಾಗಲ್ಲ. ಅವರ ಚರ್ಮ ಯಾವಾಗ್ಲೂ ಯೌವನದಿಂದ ಕೂಡಿರುತ್ತೆ. ನಂಬರ್ 2, ಬ್ಲೂ ಲೈಟ್ ಎಫೆಕ್ಟ್. ನಮ್ಮಲ್ಲಿ ಬಹಳಷ್ಟು ಜನರು ರಾತ್ರಿ ಹೊತ್ತು ಲೈಟ್ಸ್ ಗಳನ್ನೆಲ್ಲ ಆಫ್ ಮಾಡಿ ಮಂಚದ ಮೇಲೆ ಮಲಗಿ ಮೊಬೈಲ್ಸ್ ನಲ್ಲಿ ಸಿನಿಮಾ ನೋಡೋದು, ಗೇಮ್ಸ್ ಗಳನ್ನ ಆಡೋದು ಮಾಡ್ತಾ ಇರ್ತಾರೆ. ಬಟ್ ಅದು ತುಂಬಾ ಡೇಂಜರಸ್. ಮೊಬೈಲ್ ನಿಂದ ಬರುವ ಬ್ಲೂ ಲೈಟ್ ನಮ್ಮ ಕಣ್ಣಿನಲ್ಲಿರುವ ಲೈಟ್ ಸೆನ್ಸಿಟಿವ್ ಸೆಲ್ಸ್ ಗಳನ್ನ ಡ್ಯಾಮೇಜ್ ಮಾಡುತ್ತೆ. ಇದರಿಂದ ನಮಗೆ ಬೇಗ ಐಸೈಟ್ ಬರುತ್ತೆ. ಬಟ್ ಅದು ಅಲ್ಲಿಗೆ ನಿಲ್ಲಲ್ಲ. ಇದು ಬಡ್ಡಿ ದರ ಹೆಚ್ಚಾದಂತೆ ಪ್ರತಿ ವರ್ಷ ಹೆಚ್ಚಾಗ್ತಾನೆ ಹೋಗುತ್ತೆ. ಆದ್ರಿಂದ ಮೊಬೈಲ್ ನೋಡೋರು ನಿಮ್ಮ ರೂಮ್ ನಲ್ಲಿ ಲೈಟ್ಸ್ ಗಳನ್ನ ಆನ್ ಮಾಡಿಡಿ. ಒಂದ್ ವೇಳೆ ರೂಮ್ ನಲ್ಲಿ ಲೈಟ್ಸ್ ಆಫ್ ಮಾಡಬೇಕಾದ ಪರಿಸ್ಥಿತಿ ಬಂದ್ರೆ ನಿಮ್ಮ ಮೊಬೈಲ್ ನಲ್ಲಿರುವ ರೀಡಿಂಗ್ ಮೋಡ್ ಅಥವಾ ನೈಟ್ ಮೋಡ್ ಅನ್ನ ಆನ್ ಮಾಡಿ. ನಂಬರ್ 3, ಸೀಟಿಂಗ್ ಆಂಗಲ್ ಇನ್ ಟಾಯ್ಲೆಟ್. ಪ್ರಸ್ತುತ ಟಾಯ್ಲೆಟ್ ಗಳ ವಿಷಯದಲ್ಲಿ ಟ್ರೆಂಡ್ ಸಂಪೂರ್ಣವಾಗಿ ಬದಲಾಗಿದೆ. ಈಗ ಎಲ್ಲಿ ನೋಡಿದ್ರು ಕೂಡ ವೆಸ್ಟರ್ನ್ ಟಾಯ್ಲೆಟ್ ಗಳೇ. ಇಂಡಿಯನ್ ಟಾಯ್ಲೆಟ್ ಗಳು ಕಾಣಿಸ್ತಾನೆ ಇಲ್ಲ. ಆದ್ರೆ ವೆಸ್ಟರ್ನ್ ಟಾಯ್ಲೆಟ್ ಗಳಲ್ಲಿ ನೀವು ಕುಳಿತುಕೊಳ್ಳುವ ಆಂಗಲ್ 90 ಡಿಗ್ರಿ ಇರುತ್ತೆ. ಇದರಿಂದ ನಿಮ್ಮ ಹೊಟ್ಟೆಯಲ್ಲಿರುವ ಕರುಳು ಮತ್ತು ರೆಕ್ಟಮ್ ಮೇಲೆ ಒತ್ತಡ ಜಾಸ್ತಿ ಬೀಳುತ್ತೆ. ಈ ರೀತಿ 90 ಡಿಗ್ರಿ ಆಂಗಲ್ ಅಲ್ಲಿ ಕುಳಿತುಕೊಳ್ಳೋದ್ರಿಂದ ಈ ಪ್ರೆಷರ್ ಗೆ ಮಲ ವಿಸರ್ಜನೆ ಸುಲಭವಾಗಿ ಆಗಲ್ಲ. ಸೊ ಇದಕ್ಕೆ ಪರಿಹಾರ ಏನು ಅಂದ್ರೆ, ಈ ಚಿತ್ರದಲ್ಲಿ ತೋರಿಸಿರುವಂತೆ ನಿಮ್ಮ ಕಾಲಿನ ಕೆಳಗಡೆ ಒಂದು ಚಿಕ್ಕ ಸ್ಟೂಲ್ ಹಾಕೊಂಡ್ರೆ ಆಗ ನೀವು ಕುಳಿತುಕೊಳ್ಳುವ ಆಂಗಲ್ 35 ಡಿಗ್ರಿ ಇರುತ್ತೆ. ಇದೇ ನಮ್ಮ ಒರಿಜಿನಲ್ ಇಂಡಿಯನ್ ನ್ಯಾಚುರಲ್ ಸ್ಟೈಲ್. ಅಂಡ್ ಇನ್ನುಳಿದ ಕೆಲಸವನ್ನೆಲ್ಲ ಗ್ರಾವಿಟಿನೇ ನೋಡಿಕೊಳ್ಳುತ್ತೆ. ನಂಬರ್ 4, ಫಾಲೋಯಿಂಗ್ ಹೆಲ್ತ್ ಅಂಡ್ ಬ್ಯೂಟಿ ಟಿಪ್ಸ್ ಇನ್ ಸೋಷಿಯಲ್ ಮೀಡಿಯಾ. ಬಹಳಷ್ಟು ಜನರು ತಮಗೆ ಯಾವ್ದಾದ್ರು ಚಿಕ್ಕ ಆರೋಗ್ಯ ಸಮಸ್ಯೆ ಬಂದ್ರು ಅಥವಾ ಬ್ಯೂಟಿಗೆ ಸಂಬಂಧಿಸಿದ ಗೈಡೆನ್ಸ್ ಬೇಕಿದ್ರು ಕೂಡ ಹೆಲ್ತ್ ಅಂಡ್ ಬ್ಯೂಟಿ ಟಿಪ್ಸ್ ಗೋಸ್ಕರ ಯೂಟ್ಯೂಬ್ ಅನ್ನ ಅಥವಾ ಇತರ ಸೋಷಿಯಲ್ ಮೀಡಿಯಾಗಳನ್ನ ಫಾಲೋ ಆಗ್ತಾ ಇರ್ತಾರೆ. ಆದ್ರೆ ಇದು ಕಂಪ್ಲೀಟ್ಲಿ ರಾಂಗ್. ಸೋಷಿಯಲ್ ಮೀಡಿಯಾಗಳಲ್ಲಿ ಹೆಲ್ತ್ ಅಂಡ್ ಬ್ಯೂಟಿ ಟಿಪ್ಸ್ ಗಳನ್ನ ಹೇಳುವವರು 99% ಅನ್ಪ್ರೊಫೆಷನಲ್ಸ್. ಅವರಿಗೆ ಯಾವುದೇ ರೀತಿಯ ಕ್ವಾಲಿಫಿಕೇಶನ್ ಇರಲ್ಲ. ಎಲ್ಲೋ ಯಾವುದೋ ವಿಡಿಯೋ ನೋಡಿ ಅದನ್ನ ಸ್ವಲ್ಪ ಬದಲಾಯಿಸಿ ನಮ್ಗೆ ಹೇಳ್ತಾರಷ್ಟೇ. ಒಂದ್ ವೇಳೆ ಅವರು ಹೇಳಿರೋದನ್ನ ನಾವು ನಿಜ ಅಂತ ನಂಬಿ ಫಾಲೋ ಮಾಡಿದ್ರೆ ಇದ್ದ ಸೌಂದರ್ಯ ಮತ್ತು ಆರೋಗ್ಯ ಕೂಡ ಹಾಳಾಗುತ್ತೆ. ಸೊ ಡೋಂಟ್ ಫಾಲೋ ಹೆಲ್ತ್ ಅಂಡ್ ಬ್ಯೂಟಿ ಟಿಪ್ಸ್ ಇನ್ ಸೋಷಿಯಲ್ ಮೀಡಿಯಾ. ಸಮಯ ಇದ್ರೆ ನಿಮ್ಮ ಸ್ಕಿನ್ ಡಾಕ್ಟರ್ಸ್ ಹತ್ರ ಹೋಗಿ ಚೆಕ್ ಮಾಡಿಸ್ಕೊಳ್ಳಿ. ನಂಬರ್ 5, ಬಾಯ್ಲಿಂಗ್ ಆಯಿಲ್ ಅಗೇನ್ ಅಂಡ್ ಅಗೇನ್. ಕೆಲವು ಜನ ಒಂದ್ಸಲ ಅಡಿಗೆಗೆ ಬಳಸಿದ ಎಣ್ಣೆ ಉಳಿದ್ರೆ ಅದನ್ನ ಮತ್ತೆ ಬೇರೆ ಅಡಿಗೆಗೆ ಬಳಸ್ತಾ ಇರ್ತಾರೆ. ಆದ್ರೆ ಆ ರೀತಿ ಬಳಸಿದ ಎಣ್ಣೆಯನ್ನ ಮತ್ತೆ ಮತ್ತೆ ಕಾಯಿಸೋದ್ರಿಂದ ಅದು ರಾನ್ಸಿಫಿಕೇಶನ್ ಎಂಬ ಪ್ರೊಸೆಸ್ ಗೆ ಒಳಗಾಗಿ ಅದರಲ್ಲಿ ಟ್ರಾನ್ಸ್ ಫ್ಯಾಟಿ ಆಸಿಡ್ ಗಳು ಫಾರ್ಮ್ ಆಗುತ್ತವೆ. ಇವು ತುಂಬಾ ಅಂದ್ರೆ ತುಂಬಾ ಅಪಾಯಕಾರಿ. ಎಷ್ಟು ಅಂದ್ರೆ ಈ ರೀತಿ 2ನೇ ಬಾರಿ ಬಳಸಿದ ಎಣ್ಣೆಯನ್ನ ತಿನ್ನೋದ್ರಿಂದ ನಮ್ಗೆ ಕ್ಯಾನ್ಸರ್ ಕೂಡ ಬರಬಹುದು. ಆದ್ರಿಂದ ಎಣ್ಣೆಯನ್ನ ಪದೇ ಪದೇ ಕಾಯಿಸಬೇಡಿ. ನಂಬರ್ 6, ನೆಗೆಟಿವ್ ವಾಟ್ಸ್ಆಪ್ ಸ್ಟೇಟಸ್. ಬಹಳಷ್ಟು ಜನರು ತಮ್ಮ ಜೀವನದಲ್ಲಿ ಯಾವುದೇ ನೆಗೆಟಿವ್ ಘಟನೆಗಳು ನಡೆದ್ರು ಕೂಡ, ಅಂದ್ರೆ ತಮ್ಮ ಸ್ನೇಹಿತರು ಮೋಸ ಮಾಡಿದ್ರು ಎಂದು, ಲವ್ ಫೇಲ್ ಆಯ್ತು ಅಂತ, ಗಂಡನ ಜೊತೆ ಜಗಳ ಆಯ್ತು ಅಂತ ಪ್ರತಿಯೊಂದು ಪರ್ಸನಲ್ ನೆಗೆಟಿವ್ ವಿಷಯಗಳನ್ನು ಕೂಡ ವಾಟ್ಸ್ಆಪ್ ಸ್ಟೇಟಸ್ ಆಗಿ ಹಾಕ್ತಾರೆ. ಬಟ್ ಇದು ಅತ್ಯಂತ ಕೆಟ್ಟ ಅಭ್ಯಾಸ. ಯಾಕೆಂದ್ರೆ ನೀವು ಈ ರೀತಿ ಮಾಡೋದ್ರಿಂದ ನಿಮ್ಗೆ ಎಲ್ಲರಿಂದ ಸಿಗುವ ಸಿಂಪತಿಗಿಂತ ನಿಮ್ಮ ಮೇಲೆ ಇರುವ ಅಭಿಪ್ರಾಯವೇ ಬದಲಾಗುತ್ತೆ. ನೀವೊಂದು ಇಮ್ಮೆಚೂರ್ ಅಂಡ್ ನೆಗೆಟಿವ್ ಎನರ್ಜಿ ಎಂದು ನಿಮ್ಮ ಫ್ರೆಂಡ್ಸ್ ಫೀಲ್ ಆಗಿ ನಿಮ್ಮನ್ನ ಒಂದು ಕಾಮಿಡಿ ಪೀಸ್ ತರ ನೋಡ್ತಾರೆ. ಆದ್ರಿಂದ ವಾಟ್ಸ್ಆಪ್ ಸ್ಟೇಟಸ್ ನಲ್ಲಿ ನೆಗೆಟಿವ್ ಅಲ್ಲದೆ ಪಾಸಿಟಿವ್ ವಿಷಯಗಳನ್ನ ಮಾತ್ರ ಪೋಸ್ಟ್ ಮಾಡಿ. ನಂಬರ್ 7, ಟೂತ್ ಬ್ರಷ್ ಇನ್ ಬಾತ್ರೂಮ್. ನಮ್ಮಲ್ಲಿ 90% ಜನರು ನಾವು ಬಳಸುವ ಟೂತ್ ಬ್ರಷ್ ಅನ್ನ ಬಾತ್ರೂಮ್ ನಲ್ಲಿ ಇಡ್ತೀವಿ. ಆದ್ರೆ ಬಾತ್ರೂಮ್ ನಲ್ಲಿ ಟೂತ್ ಬ್ರಷ್ ಇಡೋದ್ರಿಂದ ನಾವು ಸ್ನಾನ ಮಾಡುವಾಗ ನಮ್ಮ ದೇಹದಿಂದ ಬರುವ ಸೋಪ್ ನೊರೆ ಅಂಡ್ ಟಾಯ್ಲೆಟ್ ಫ್ಲಶ್ ಮಾಡಿದಾಗ ಅದರಿಂದ ಬರುವ ಚಿಕ್ಕ ಚಿಕ್ಕ ಕಣಗಳೆಲ್ಲ ಆ ಬ್ರಷ್ ಮೇಲೆ ಬೀಳುತ್ತವೆ. ಇದನ್ನೇ ಪ್ಲೂಮ್ ಎಫೆಕ್ಟ್ ಎಂದು ಕರೀತಾರೆ. ಇದರಿಂದ ಟೂತ್ ಬ್ರಷ್ ಮೇಲೆ ಜರ್ಮ್ಸ್ ಅಂಡ್ ಬ್ಯಾಕ್ಟೀರಿಯಾಗಳು ಹೆಚ್ಚಾಗಿ ಫಾರ್ಮ್ ಆಗಿ ಅವು ನೇರವಾಗಿ ನಿಮ್ಮ ಬಾಯಿಯ ಒಳಗಡೆ ಹೋಗುತ್ತವೆ. ಆದ್ರಿಂದ ಟೂತ್ ಬ್ರಷ್ ಅನ್ನ ಬಾತ್ರೂಮ್ ನಲ್ಲಿ ಇಡದೆ ಹೊರಗಡೆ ಡ್ರೈ ಸ್ಥಳದಲ್ಲಿ ಇಡಬೇಕು. ನಂಬರ್ 8, ಡೋಂಟ್ ಸಿಟ್ ಫಾರ್ ಲಾಂಗರ್ ಟೈಮ್. ಒಂದು ಸ್ಟ್ರಿಕ್ಟ್ ರೂಲ್ ಏನು ಅಂದ್ರೆ, ನಾವು ಯಾವತ್ತೂ ಕೂಡ ಕಂಟಿನ್ಯೂಸ್ ಆಗಿ 45 ನಿಮಿಷಗಳಿಗಿಂತ ಜಾಸ್ತಿ ಕಾಲ ಒಂದೇ ಕಡೆ ಕೂತ್ಕೋಬಾರ್ದು. ನಾವು ಬಹಳಷ್ಟು ಬಾರಿ ಕೆಲಸದಲ್ಲಿ ಬ್ಯುಸಿ ಆಗೋದ್ರಿಂದ ಆಫೀಸ್ ನಲ್ಲಿ ಅಥವಾ ಮನೆಯಲ್ಲಿ 3-4 ಗಂಟೆಗಳ ಕಾಲ ಹಾಗೆಯೇ ಕುಳಿತುಕೊಂಡು ಬಿಡ್ತೀವಿ. ಈ ರೀತಿ ಕುಳಿತುಕೊಳ್ಳೋದ್ರಿಂದ ಸ್ಪೈನಲ್ ಕಾರ್ಡ್ ಪ್ರಾಬ್ಲಮ್ಸ್, ಬ್ಯಾಕ್ ಪೇನ್, ಪೈಲ್ಸ್, ಇಂಡೈಜೆಷನ್, ಬ್ಲಡ್ ಸರ್ಕ್ಯುಲೇಷನ್ ಪ್ರಾಬ್ಲಮ್ಸ್, ಈ ರೀತಿ ಎಷ್ಟೋ ಸಮಸ್ಯೆಗಳು ಬರುತ್ತವೆ. ಆದ್ರಿಂದ ನೀವು ಆ ರೀತಿ ಕುಳಿತುಕೊಂಡಾಗ ಪ್ರತಿ 40 ನಿಮಿಷಗಳಿಗೆ ಒಂದ್ಸಲ ಎದ್ದು 2 ನಿಮಿಷಗಳ ಕಾಲ ಆ ಕಡೆ ಈ ಕಡೆ ತಿರುಗಾಡ್ ಬಂದು ಮತ್ತೆ ಕೂತ್ಕೋಬೇಕು.
ನಂಬರ್ 9, ಡೋಂಟ್ ಕಂಪೇರ್ ಯುವರ್ ಸೆಲ್ಫ್ ವಿತ್ ಅದರ್ಸ್. 90% ಜನರು ನಾಶವಾಗೋಕೆ ಇದೇ ಕಾರಣ. ಒಂದು ವೇಳೆ ನಿಮಗಿಂತ ಹೈ ಪೊಸಿಷನ್ ನಲ್ಲಿ ಇದ್ದವರ ಜೊತೆ ನೀವು ಕಂಪೇರ್ ಮಾಡ್ಕೊಂಡ್ರೆ ಅಯ್ಯೋ ಅವನಿಗೆ ಎಲ್ಲವೂ ಇದೆ ನನ್ಗೆ ಏನೂ ಇಲ್ಲ ಅಂತ ಡಿಪ್ರೆಷನ್ ಗೆ ಒಳಗಾಗ್ತೀರಿ. ಒಂದ್ ವೇಳೆ ನಿಮಗಿಂತ ಕಡಿಮೆ ಇರೋನ್ ಜೊತೆ ನೀವು ಕಂಪೇರ್ ಮಾಡ್ಕೊಂಡ್ರೆ ಅಯ್ಯೋ ಅವನಿಗೆ ಏನೂ ಇಲ್ಲ ನನಗಂತೂ ಎಲ್ಲ ಇದೆ ನಾನಿನ್ನು ಕಷ್ಟಪಡೋ ಅಗತ್ಯವೇ ಇಲ್ಲ ಎಂದು ಓವರ್ ಕಾನ್ಫಿಡೆನ್ಸ್ ನಿಮ್ಮಲ್ಲಿ ಹೆಚ್ಚಾಗಿ ಬಿಡುತ್ತೆ. ಸೊ ನೀವು ಡಿಪ್ರೆಸ್ ಆದ್ರೆ ಆರೋಗ್ಯದ ವಿಷಯದಲ್ಲಿ ಮತ್ತು ಆರ್ಥಿಕವಾಗಿ ಹಿಂದುಳಿತೀರಿ. ಅದೇ ಓವರ್ ಕಾನ್ಫಿಡೆನ್ಸ್ ಹೆಚ್ಚಾದ್ರೆ ನಿಮ್ಮ ಬೆಳವಣಿಗೆ ನಿಂತು ಹೋಗುತ್ತೆ. ಆದ್ರಿಂದ ನಮಗೆ ಬೇಕಾಗಿರೋದು ಕಂಪ್ಯಾರಿಸನ್ ಅಲ್ಲ, ಇಂಪ್ರೂವೈಸೇಷನ್. ನಂಬರ್ 10, ಶಾಂಪೂ ಕಾನ್ಸಂಟ್ರೇಷನ್. ಎಲ್ಲರೂ ತಲೆ ಸ್ನಾನ ಮಾಡುವಾಗ ಶಾಂಪೂ ಅನ್ನ ಕೈಯಲ್ಲಿ ಹಾಕೊಂಡು ತಲೆಯನ್ನೆಲ್ಲ ಚೆನ್ನಾಗಿ ಉಜ್ಜಿ ಬಿಡ್ತಾರೆ. ಆದ್ರೆ ಆ ರೀತಿ ಮಾಡೋದ್ರಿಂದ ಶಾಂಪೂ ಕಾನ್ಸಂಟ್ರೇಷನ್ ಹೆಚ್ಚಾಗಿ ತಲೆಯಲ್ಲಿ ತಮ್ಮ ಕೂದಲಿಗೆ ಬೇಕಾದ ಸೀಬಮ್ ಎಂಬ ಒಂದು ಎಸೆನ್ಷಿಯಲ್ ಆಯಿಲ್ ಸಂಪೂರ್ಣವಾಗಿ ವಾಶ್ ಔಟ್ ಆಗುತ್ತೆ. ಇದರಿಂದ ನಿಮ್ಮ ಕೂದಲು ಬೇಗನೆ ಉದುರಿ ಹೋಗುತ್ತೆ ಅಂಡ್ ಬಿಳಿ ಆಗುತ್ತೆ. ಆದ್ರಿಂದ ಯಾವಾಗ್ಲೂ ಶಾಂಪೂ ಬಳಸುವಾಗ ಒಂದು ಕಪ್ ನಲ್ಲಿ ಸ್ವಲ್ಪ ನೀರು ಹಾಕೊಂಡು ಅದರಲ್ಲಿ ಶಾಂಪೂ ಹಾಕಿ ಕರಗಿ ಹೋದ ನಂತರ ಆ ನೀರಿನಿಂದ ತಲೆ ಸ್ನಾನ ಮಾಡಬೇಕು. ನಂಬರ್ 11, ಡ್ರಿಂಕ್ 4 ಲೀಟರ್ಸ್ ಆಫ್ ವಾಟರ್ ಎವ್ರಿ ಡೇ. ಎಲ್ಲರೂ ಮಾಡುವ ಅತಿ ದೊಡ್ಡ ತಪ್ಪು ಏನು ಅಂದ್ರೆ ನಮಗೆ ಇಷ್ಟ ಬಂದಷ್ಟು ತಿಂಡಿ ತಿಂತೀವಿ, ಆದ್ರೆ ದಿನ ಪೂರ್ತಿ ಸೇರಿ 1 ಲೀಟರ್ ನೀರು ಕೂಡ ಕುಡಿಯಲ್ಲ. ಆದ್ರೆ ಯಾರು ಪ್ರತಿದಿನ 4 ಲೀಟರ್ ನೀರನ್ನ ಕುಡಿತಾರೋ ಅವರಿಗೆ ಜೀವನದಲ್ಲಿ ಯಾವುದೇ ರೋಗಗಳು ಬರಲ್ಲ. ಇದ್ರ ಜೊತೆಗೆ ನಿಮಗಿರುವ ರೋಗಗಳಲ್ಲಿ 50% ರೋಗಗಳು 6 ತಿಂಗಳುಗಳಲ್ಲೇ ಮಾಯವಾಗಿ ಬಿಡುತ್ತವೆ. ಅಷ್ಟೇ ಅಲ್ಲ, ನಿಮ್ಮ ತೂಕ ಕೂಡ ಕಡಿಮೆ ಆಗುತ್ತೆ. ಸೊ ಪ್ರತಿದಿನ 4 ಲೀಟರ್ ನೀರು ಕುಡಿಯೋದನ್ನ ಕಡ್ಡಾಯ ಮಾಡ್ಕೊಳ್ಳಿ. ಫ್ರೆಂಡ್ಸ್, ಮುಂದಿನ ವಿಷಯಕ್ಕೆ ಹೋಗೋಕೆ ಮುಂಚೆ ಒಂದು ವೇಳೆ ನೀವು ಈ ವಿಡಿಯೋನ ಫುಲ್ ಸ್ಕ್ರೀನ್ ಅಲ್ಲಿ ನೋಡ್ತಾ ಇದ್ರೆ ನಿಮ್ಮ ಮೊಬೈಲ್ ಅನ್ನು ಸ್ವಲ್ಪ ಟಿಲ್ಟ್ ಮಾಡಿ ಕೆಳಗಡೆ ಕಾಣ್ತಾ ಇರುವ ಲೈಕ್ ಬಟನ್ ಕಲರ್ ಚೇಂಜ್ ಮಾಡಿಬಿಡಿ. ಅಂಡ್ ಸಬ್ಸ್ಕ್ರೈಬ್ ಮಾಡಿಕೊಂಡಿರುವ ವಿಸ್ಮಯವಾಣಿ ಫ್ಯಾಮಿಲಿ ಮೆಂಬರ್ಸ್, ಲವ್ ಯು ಸೋ ಮಚ್. ಅಂಡ್ ಫಸ್ಟ್ ಟೈಮ್ ಯಾರಾದರೂ ನಮ್ಮ ಚಾನಲ್ ಅನ್ನ ಈಗ ನೋಡ್ತಾ ಇದ್ರೆ ಕೆಳಗಡೆ ಕಾಣ್ತಾ ಇರುವ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರುವ ಬೆಲ್ ಐಕನ್ ಅನ್ನ ಆಕ್ಟಿವೇಟ್ ಮಾಡ್ಕೊಳ್ಳಿ. ಅಂಡ್ ಬೆಲ್ ಐಕನ್ ಆನ್ ಮಾಡ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್, ಮರಿಬೇಡಿ. ನಂಬರ್ 12, ನೇಚರ್ ಕಾಲ್ಸ್. ನೀವು ಯಾವ್ದಾದ್ರು ಒಂದು ಇಂಪಾರ್ಟೆಂಟ್ ಕೆಲಸದಲ್ಲಿದ್ದಾಗ ಅಥವಾ ಟ್ರಾವೆಲ್ ಮಾಡ್ತಾ ಇರುವಾಗ ಅಥವಾ ಟಾಯ್ಲೆಟ್ ಗಳು ಕ್ಲೀನ್ ಆಗಿಲ್ಲ ಅಂತ ಅನಿಸಿದಾಗ ಕೆಲವರು ತಮ್ಮ ನೇಚರ್ ಕಾಲ್ಸ್ ಲೈಕ್ ಮೂತ್ರ ವಿಸರ್ಜನೆ ಅಥವಾ ಮಲ ವಿಸರ್ಜನೆಗಳನ್ನ ಬಲವಂತವಾಗಿ ನಿಲ್ಲಿಸಿಕೊಳ್ತಾರೆ. ಸೊ ಈ ರೀತಿ ಮಾಡೋದ್ರಿಂದ ಕಿಡ್ನಿಯಲ್ಲಿ ಸ್ಟೋನ್ಸ್ ಏರ್ಪಡೋದು, ಮಲಬದ್ಧತೆ ಅಂಡ್ ಪೈಲ್ಸ್ ಗಳಂತಹ ಮುಂತಾದ ಆರೋಗ್ಯ ಸಮಸ್ಯೆಗಳು ಬರುವ ಸಾಧ್ಯತೆ ಇರುತ್ತೆ. ಆದ್ರಿಂದ ನಿಮ್ಮ ನೇಚರ್ ಕಾಲ್ಸ್ ಗಳನ್ನ ಯಾವತ್ತೂ ನಿಲ್ಲಿಸಬೇಡಿ. ನಂಬರ್ 13, ಇಗ್ನೋರಿಂಗ್ ಹ್ಯಾಪಿನೆಸ್. ನಮ್ಮಲ್ಲಿ ಬಹಳಷ್ಟು ಜನರು ತಮ್ಮಲ್ಲಿರುವ ಆನಂದವನ್ನ ಬಿಟ್ಟು ಯಾವುದೋ ಇರ್ಲಾರ್ದಕ್ಕೆ ದುಃಖ ಪಡ್ತಾ ಇರುವ ಸಂತೋಷವನ್ನು ಕೂಡ ಕಳೆದುಕೊಳ್ತಾರೆ. ಉದಾಹರಣೆಗೆ ನಿಮ್ ಬಳಿ 90 ರೂಪಾಯಿ ಸಂತೋಷ ಇರುವಾಗ 10 ರೂಪಾಯಿ ದುಃಖ ಇದೆ ಎಂದು ಆ 90 ರೂಪಾಯಿ ಸಂತೋಷವನ್ನ ಬಳಸದೆ ಪಕ್ಕಕ್ಕಿಡುವವರೇ ಈ ಲೋಕದಲ್ಲಿ ಜಾಸ್ತಿ. ಆದ್ರಿಂದ ಇರೋದ್ರಲ್ಲಿ ಸಂತೃಪ್ತಿ ಪಡೋಕೆ ಕಲಿಯದ ಮನುಷ್ಯ ತಮ್ಮ ಜೀವನದಲ್ಲಿ ಒಂದು ದಿನ ಕೂಡ ಸಂತೋಷವಾಗಿರಲ್ಲ. ನಂಬರ್ 14, ಪಿಂಪಲ್ಸ್. ವಯಸ್ಸಿನಲ್ಲಿರುವಾಗ ಪ್ರತಿಯೊಬ್ಬರಿಗೂ ಕೂಡ ಪಿಂಪಲ್ಸ್ ಎಂಬುದು ಬರುತ್ತವೆ. ಅವುಗಳನ್ನ ಕ್ಯೂರ್ ಮಾಡಿಕೊಳ್ಳೋಕೆ ಕೆಲವು ಜನ ಬುದ್ಧಿವಂತರು ಉಗುರುಗಳಿಂದ ಗೀಳ್ತಾ ಇರ್ತಾರೆ. ಈ ರೀತಿ ಮಾಡಿದ್ರೆ ಮುಖದ ತುಂಬೆಲ್ಲ ಕಪ್ಪು ಕಲೆಗಳು ಬಂದು ಗುಂಡಿಗಳು ಬಿದ್ದು ನಿಮ್ಮ ಮುಖ ಚಿರತೆಯ ಮುಖದಂತೆ ಬದಲಾಗಿ ಬಿಡುತ್ತೆ. ಸೊ ನೀವು ಆ ರೀತಿ ಮಾಡಬೇಡಿ. ಈ ಮೊಡವೆಗಳು ಹೋಗ್ಬೇಕು ಅಂದ್ರೆ ಜಸ್ಟ್ ಈ ಸಿಂಪಲ್ ಸ್ಟೆಪ್ಸ್ ಅನ್ನ ಫಾಲೋ ಆಗಿ ಸಾಕು. ಮೊದಲನೇದು, ಎಣ್ಣೆ ಮತ್ತು ಜಂಕ್ ಫುಡ್ಸ್ ಗಳನ್ನ ತಿನ್ನೋದನ್ನ ನಿಲ್ಲಿಸಿ. ಎರಡನೇದು, ನಿಮ್ಮ ಮುಖವನ್ನ ಪ್ರತಿದಿನ 3-4 ಬಾರಿ ಫೇಸ್ ವಾಶ್ ನಿಂದ ತೊಳೆದು ಸ್ವಚ್ಛವಾಗಿ ಇಟ್ಕೊಳ್ಳಿ. ಸೊ ಇಷ್ಟು ಮಾಡಿದ್ರೆ ಸಾಕು, ಕೆಲವು ದಿನಗಳಲ್ಲೇ ಅವು ತಾವಾಗಿಯೇ ಕಡಿಮೆ ಆಗುತ್ತವೆ. ನಂಬರ್ 15, ವೇಕಪ್ ಅರ್ಲಿ. ನಿಮ್ಮಲ್ಲಿ ಯಾರಿಗಾದ್ರೂ ಈ ಪ್ರಪಂಚವನ್ನ ಗೆಲ್ಲಬೇಕು ಅಂತ ಅನಿಸಿದ್ರೆ ನೀವು ಮೊದಲು ಮಾಡಬೇಕಾಗಿರೋದು 1 ವರ್ಷದವರೆಗೆ ಪ್ರತಿದಿನ ಬೆಳಗ್ಗೆ ಚಾಲೆಂಜ್ ಮಾಡಿ 5 ಗಂಟೆಗೆ ಏಳಬೇಕು. ಈ ರೀತಿ ನೀವು 1 ವರ್ಷದವರೆಗೆ ಮಾಡಿದ್ರೆ ನಿಮಗೆ ನಿಮ್ಮ ಮೈಂಡ್ ಅಂಡ್ ಬಾಡಿ ಮೇಲೆ ಸಂಪೂರ್ಣವಾಗಿ ಕಂಟ್ರೋಲ್ ಇದೆ ಎಂದರ್ಥ. ಯಾರಿಗೆ ತಮ್ಮ ಮೈಂಡ್ ಅಂಡ್ ಬಾಡಿ ಮೇಲೆ ಕಂಟ್ರೋಲ್ ಇರುತ್ತೋ ಅಂತವ್ರು ಅಂದುಕೊಂಡ್ರೆ ಈ ಜಗತ್ತನ್ನೇ ಗೆಲ್ಬಹುದು. ನಂಬರ್ 16, ಗ್ಯಾಪ್ ಫಾರ್ ವಾಟರ್ ವೈಲ್ ಈಟಿಂಗ್. ಊಟ ಮಾಡಿದ ಅರ್ಧ ಗಂಟೆಯವರೆಗೆ ನಾವು ನೀರು ಕುಡಿಬಾರ್ದು. ಯಾಕೆಂದ್ರೆ ನಾವು ತಿಂದ ಆಹಾರ ಅರಗೋಕೆ ಬೇಕಾಗಿರುವ ಹೈಡ್ರೋಕ್ಲೋರಿಕ್ ಆಸಿಡ್ ಅಂಡ್ ಡೈಜೆಸ್ಟಿವ್ ಜ್ಯೂಸಸ್ ಗಳನ್ನ ನಮ್ಮ ಹೊಟ್ಟೆ ರಿಲೀಸ್ ಮಾಡುತ್ತೆ. ನಾವು ಆ ಆಸಿಡ್ ಗಳನ್ನ ಮತ್ತು ಡೈಜೆಸ್ಟಿವ್ ಜ್ಯೂಸಸ್ ಗಳನ್ನ ನೀರು ಕುಡಿದು ಡೈಲ್ಯೂಟ್ ಮಾಡೋದ್ರಿಂದ ನಿಮ್ಗೆ ಅಜೀರ್ಣ ಸಮಸ್ಯೆಗಳು ಪ್ರಾರಂಭವಾಗುತ್ತವೆ. ಅದಾದ ನಂತರ ನಿಮ್ಗೆ ಅನಾರೋಗ್ಯವೂ ಕೂಡ ಕಟ್ಟಿಟ್ಟ ಬುತ್ತಿ. ಆದ್ರಿಂದ ಊಟ ಮಾಡಿದ ಅರ್ಧ ಗಂಟೆಯವರೆಗೆ ನೀರು ಕುಡಿಬೇಡಿ. ಒಂದು ವೇಳೆ ಗಂಟ್ಲಲ್ಲಿ ಆಹಾರ ಸಿಕ್ಕಿ ಬಿದ್ದಿರುವ ಹಾಗೆ ಅನ್ಸಿದ್ರೆ ಒಂದು ಸಿಪ್ ಕುಡಿದ್ರೆ ಸಾಕು. ನಂಬರ್ 17, ಚೇಂಜ್ ಯುವರ್ ಟೂತ್ ಬ್ರಷ್ ರೆಗ್ಯುಲರ್ಲಿ. ಬಹಳಷ್ಟು ಜನರು ಟೂತ್ ಬ್ರಷ್ ಅನ್ನ ತಮ್ಮ ತಾತಂದಿರ ಆಸ್ತಿಯಂತೆ ವರ್ಷಗಳ ಕಾಲ ಬಳಸ್ತಾರೆ. ಆದ್ರೆ ಪ್ರತಿ 3-4 ತಿಂಗಳುಗಳಿಗೊಮ್ಮೆ ನಿಮ್ಮ ಟೂತ್ ಬ್ರಷ್ ಅನ್ನ ಖಂಡಿತವಾಗಿ ಬದಲಾಯಿಸಬೇಕು. ಇಲ್ದಿದ್ರೆ ನಿಮ್ಮ ಟೂತ್ ಬ್ರಷ್ ಮೇಲೆ ಬ್ಯಾಕ್ಟೀರಿಯಾ ಅಧಿಕವಾಗಿ ಫಾರ್ಮ್ ಆಗಿ ನಿಮಗೆ ಅನ್ನೆಸರಿ ಸಮಸ್ಯೆಗಳು ಬರುತ್ತವೆ. ನಂಬರ್ 18, ಡೋಂಟ್ ಲಿವ್ ಫಾರ್ ಅದರ್ಸ್. ನೀವು ಯಾವುದೇ ಕೆಲಸವನ್ನು ಮಾಡಿದ್ರು ಮನೆಯಲ್ಲಿ ಏನ್ ಅನ್ಕೊಳ್ತಾರೋ, ಅಕ್ಕಪಕ್ಕದವರು ಏನ್ ಅನ್ಕೊಳ್ತಾರೆ, ಫ್ರೆಂಡ್ಸ್ ಏನ್ ಅನ್ಕೊಳ್ತಾರೆ ಎಂದು ಅನಾವಶ್ಯಕ ಯೋಚನೆ ಮಾಡಿ ನಿಮ್ಮ ಜೀವನವನ್ನ ವ್ಯರ್ಥ ಮಾಡ್ಕೋಬೇಡಿ. ನಿಮಗೆ ಯಾವುದೇ ರೀತಿಯ ಹಾನಿಯಾಗದ ಕೆಲಸವಾಗ್ಲಿ ಅಥವಾ ನಿಮ್ಮಿಂದ ಯಾರಿಗೂ ಹಾನಿಯಾಗದ ಯಾವುದೇ ಕೆಲಸವಾಗಿರ್ಲಿ ನೀವು ನಿಮ್ಗೆ ಇಷ್ಟ ಬಂದಂತೆ ಮಾಡ್ಕೋಬಹುದು. ಈ ಜೀವನ ನಿಮ್ದು. ನಿಮ್ಗಾಗಿ ನೀವು ಬದುಕೋಕೆ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಪಕ್ಕದವರ ಎಕ್ಸ್ಪೆಕ್ಟೇಷನ್ ಗೋಸ್ಕರ ಬದುಕಿದ್ರೆ ನಿಮಗಂತೂ ಒಂದು ಜೀವನವೇ ಇರಲ್ಲ.
ನಂಬರ್ 19 ಯೂಸ್ ಆಫ್ ಇಯರ್ಫೋನ್. ಆಲ್ಮೋಸ್ಟ್ 99.9% ಜನರು ಇಯರ್ಫೋನ್ಸ್ ಗಳನ್ನ ಡೈರೆಕ್ಟ್ ಆಗಿ ಈ ರೀತಿ ಕಿವಿಯಲ್ಲಿ ಇಟ್ಕೊಳ್ತಾರೆ. ಆದ್ರೆ ಅವುಗಳನ್ನ ಈ ರೀತಿ ಇಟ್ಕೋಬಾರ್ದು. ಇದಕ್ಕೆ ಸರಿಯಾದ ಪೊಸಿಷನ್ ಏನು ಅಂದ್ರೆ ಈ ಚಿತ್ರದಲ್ಲಿ ತೋರಿಸಿದಂತೆ ನಿಮ್ಮ ಕಿವಿಯ ಹಿಂದಿನಿಂದ ಒಂದು ಲೂಪ್ ತಗೊಂಡು ಅವುಗಳನ್ನ ಕಿವಿಯಲ್ಲಿ ಈ ರೀತಿ ಇಟ್ಕೋಬೇಕು. ಈ ರೀತಿ ಇಯರ್ಫೋನ್ಸ್ ಹಾಕೋದ್ರಿಂದ ಮೊದಲನೇದು ನಿಮ್ಮ ಇಯರ್ಫೋನ್ ನ ವಾಯ್ಸ್ ಅಂಡ್ ಮ್ಯೂಸಿಕ್ ಮುಂಚೆಗಿಂತ ತುಂಬಾ ಸ್ಪಷ್ಟವಾಗಿ ಕೇಳಿಸುತ್ತೆ. ಎರಡನೇದು ನಿಮ್ಮ ಕಿವಿಯಿಂದ ಇಯರ್ಫೋನ್ಸ್ ಅಷ್ಟು ಸುಲಭವಾಗಿ ಕೆಳಗಡೆ ಬೀಳಲ್ಲ. ನಂಬರ್ 20 ಗೆಟ್ ರೆಡಿ ಅಂಡ್ ಗೋ. ನಿಮ್ಮ ಜೀವನದಲ್ಲಿ ಎಷ್ಟೇ ಕಷ್ಟಗಳಿದ್ರು ನಷ್ಟಗಳು ಬಂದ್ರೂ ಕೂಡ ನಿಮ್ಮ ಜೀವನ ಹಾಳಾಗಿದ್ರೂ ಕೂಡ ನೀವು ಈ ಒಂದು ಕೆಲಸವನ್ನ ಮಾಡಿದ್ರೆ ನಿಮ್ಮ ದುಃಖ 50% ಕಡಿಮೆ ಆಗುತ್ತೆ. ಅದೇನಂದ್ರೆ ಪ್ರತಿದಿನ ಬೆಳಗ್ಗೆ ಬೇಗ ಎದ್ದು ಸ್ನಾನ ಮಾಡಿ ಸುಂದರವಾಗಿ ರೆಡಿಯಾಗಿ ಹೊರಗಡೆ ಹೋಗಿ ಪ್ರಪಂಚವನ್ನ ನೋಡಿ. ಅಷ್ಟೇ, ನಿಮ್ಮ ದುಃಖ ಖಂಡಿತ 50% ಕಡಿಮೆ ಆಗುತ್ತೆ. ಅದು ಬಿಟ್ಟು ಮನೆಯಲ್ಲಿ ಒಂದು ಮೂಲೆಯಲ್ಲಿ ಹಾಸಿಗೆಯ ಮೇಲೆ ಕೂತ್ಕೊಂಡು ಅಳ್ತಾ ಇದ್ರೆ ನಿಮ್ಮ ಲೈಫೇ ಹಾಳಾಗುತ್ತೆ. ಸೊ ಬಿ ಕೇರ್ಫುಲ್. ಸೊ ಇವು ನಾವು ಪ್ರತಿದಿನ ನಮಗೆ ಗೊತ್ತಿಲ್ಲದೆ ಮಾಡುವ 20 ತಪ್ಪುಗಳು. ಈ 20 ತಪ್ಪುಗಳಲ್ಲಿ ನೀವು ಯಾವ ತಪ್ಪಿಗೆ ಹೆಚ್ಚು ಕನೆಕ್ಟ್ ಆಗಿದ್ದೀರಾ ಆ ಮಿಸ್ಟೇಕ್ ಗಳನ್ನ ಕೆಳಗಡೆ ಕಮೆಂಟ್ ಮಾಡಿ ತಿಳಿಸಿ. ಸೊ ಇದು ಫ್ರೆಂಡ್ಸ್ ಈ ವಿಡಿಯೋಗೆ ಇಷ್ಟ. ವಿಡಿಯೋ ಇಷ್ಟವಾಗಿದ್ರೆ ತಪ್ಪದೆ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಅಂಡ್ ಫಸ್ಟ್ ಟೈಮ್ ಯಾರಾದ್ರೂ ನಮ್ಮ ಚಾನಲ್ ಅನ್ನ ಈಗ ನೋಡ್ತಾ ಇದ್ರೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರುವ ಬೆಲ್ ಐಕನ್ ಅನ್ನ ಆಕ್ಟಿವೇಟ್ ಮಾಡ್ಕೊಳ್ಳಿ. ಅಂಡ್ ವಿಡಿಯೋವನ್ನ ಕೊನೆವರೆಗೂ ನೋಡಿದ್ದಕ್ಕೆ ಲವ್ ಯು ಸೋ ಮಚ್ ಗೈಸ್.